ಅಲ್ಲ ಗುರು, ಬಾಂಗ್ಲಾದೇಶಕ್ಕೆ ಏನಾಗಿದೆ ಗುರು? ಪಾಕಿಸ್ತಾನದ ಮರಿದು ಈ ತರ ಕಳಿತಿದ್ದೀರಲ್ಲ, ನಿಮಗೆ ಗೊತ್ತಾಗಲ್ವಾ? ನಿಮಗೆ ಫಸ್ಟ್ನೇ ಮ್ಯಾಚ್ ಅಲ್ಲಿ ನೋಡಿದ್ರೆ ಆತರ ಹೀನಾವಾಗಿ ಸೋಲ್ಸ್ಬಿಟ್ಟು ಇಡೀ ವಿಶ್ವದ ಮುಂದೆ ಮರ್ಯಾದೆ ಕಳೆದ್ರಿ. ಮತ್ತೀಗ ಎರಡನೇ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಈ ತರ ರನ್ ಔಟ್ ಮಾಡೋದ್ರ ಮೂಲಕ ಈ ತರ ಮರ್ಯಾದೆ ಕಳಿತಿದ್ದೀರಾ. ಏನ್ ಪಾಪ ಅವ್ರು ಪಾಕಿಸ್ತಾನದವ್ರು ಇರ್ಬೇಕಾದ್ರೆ ವಾಪಸ್ ಹೋಗ್ಬೇಕಾ ಮುಖ ಮುಚ್ಕೊಂಡು? ಸ್ವಲ್ಪ ಚೆನ್ನಾಗಿ ಆಡ್ರೋ ಮಾರ್ರೆ. ಪಾಪ ಅವ್ರ ಸ್ವಂತ ಅಣ್ಣ ನಿಮ್ದು ಪಾಕಿಸ್ತಾನ. ಮೈ ಗಾಡ್, ಪಾಪ T20 ವರ್ಲ್ಡ್ ಕಪ್ ಅಲ್ಲಿ ಅಷ್ಟು ಸಪೋರ್ಟ್ ಮಾಡಿದ್ರೆ ಅದರ ನಿಮ್ಗೆ ಕರುಣೆ ಬೇಡವಾ? ಈ ತರ ಗುರು, ನಿಜವಾಗ್ಲೂ ಎರಡು ದೇಶಗಳನ್ನ ನಂಬಕ್ಕೆ ಹೋಗ್ಬಾರ್ದು. ನೋಡ್ಬೋದು, ಸ್ವಂತ ಅಣ್ಣ ತಮ್ಮನೇ ಈ ತರ ಕಿತ್ತಾಡ್ತಿದ್ದಾರೆ, ಈ ತರ ಮೋಸದಿಂದ ಔಟ್ ಮಾಡ್ತಿದ್ದಾರೆ ಅಂದ್ರೆ ಇನ್ ಬೇರೆ ದೇಶಕ್ಕೆ ಇವ್ರು ಯಾವ ತರ ಮಾಡ್ಬೋದು? ಅದಕ್ಕೆ ಹೇಳಿದ್ ನಿಮ್ಗೆ ಸ್ಟಾರ್ಟಿಂಗು. ಅಂದ್ರೆ ನಾನು ಪ್ರೀವಿಯಸ್ 2-3 ಸಲ ವಿಡಿಯೋನ ಕೂಡ ಮಾಡಿದ್ನಲ್ಲ, ಯಾವ ದೇಶಗಳನ್ನ ನಂಬಿದ್ರು ಕೂಡ ಈ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ಇದೆಯಲ್ಲ, ವರ್ಸ್ಟ್ ಅಂದ್ರೆ ವರ್ಸ್ಟ್ ದೇಶಗಳು. ಮೋಸ ಮಾಡಿ ವಿನ್ ಆಗೋದು ಇವ್ರಿಗೆ ನಾವು ಹೊಸದಲ್ಲ, ಅವಾಗ್ಲಿಂದ ಕೂಡ ಅದು ನಡ್ಕೊಂಡ್ ಬಂದಿದೆ. ಫಸ್ಟ್ನೇ ಮ್ಯಾಚ್ ಅಲ್ಲಿ ನೋಡಿದ್ರೆ, ಅಂದ್ರೆ ಫಸ್ಟ್ನೇ ಓಡಿ ಐತಲ್ಲ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ, ಅವಾಗ ಪಾಕಿಸ್ತಾನ ಫುಲ್ ಹೀನಾಯವಾಗಿ ಸೋತೋಗ್ಬಿಟ್ಟಿತ್ತು. ಇಲ್ಲಿ ಬಾಂಗ್ಲಾದೇಶ ಅಷ್ಟು ಹೀನಾಯವಾಗಿ ಸೋಲ್ಸಿದ್ದು. ಕೇವಲ 30 ಓವರಲ್ಲಿ, ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದಲ್ಲ ಪಾಕಿಸ್ತಾನ ಫಸ್ಟ್ ODIಯಲ್ಲಿ, ಕೇವಲ 30 ಓವರಲ್ಲಿ ಆಲ್ ಔಟ್ ಅನ್ನ ಕೂಡ ಮಾಡಿದ್ರು. ಕೇವಲ 114 ರನ್ನು. ತುಂಬ ಜನ ಅತ್ಲಾಗಿದ್ದನ್ನ ನೋಡ್ಬಿಟ್ಟು ಇವ್ರಿಗೆ ಏನು, ನಾನೇ ಹೇಳಿದವರು ಬೇರೆ ಇರೋಕ್ಕೆ, ಇವ್ರೇನಿಲ್ಲಿ ಕ್ರಿಕೆಟ್ ಆಡಕ್ಕೆ ಬರ್ತಿದಾರೋ ಇಲ್ಲಾಂದ್ರೆ ಸುಮ್ಮನೆ ಕುಟ್ಟಾಡಕ್ಕೆ ಬರ್ತಿದಾರೋ, ಇಲ್ಲದಿದ್ರೆ ಔಟ್ ಆಗಿ ಈ ಥರ ಮರ್ಯಾದೆ ಕಳ್ಕೊಳಕ್ಕಿಂತ ಮೊದಲು ಸುಮ್ಮನೆ ಪಾಕಿಸ್ತಾನದಲ್ಲೇ ಇದ್ದವರು ಪಂಚರ್ ಗಿಂಚರ್ ಹಾಕೊಂಡಿದ್ರೆ ಒಳ್ಳೆ ಇನ್ಕಮರ್ ಆಗುತ್ತಲ್ಲ ಅಂತ ನಾನೇ ಹೇಳಿದ್ದೆ. ನಿನ್ನೆ ಕೂಡ ಅಷ್ಟೇ ಅದೇ ರೀತಿ ಇನ್ಸಿಡೆಂಟ್ ಕೂಡ ಆಗಿರುವಂಥದ್ದು. ಯಾರು ಸಲ್ಮಾನ್ ಅಲಿ ಆಗನ್ನ ಔಟ್ ಕೂಡ ಮಾಡಿರೋದು ಯಾರು ಮಿರಾಜ್ ಬೌಲಿಂಗ್ ಮಾಡ್ಬೇಕಾರೆ. ಅಂದರೆ ಏನಾಯ್ತು ಅಂದರೆ ಇಲ್ಲಿ ಹೇಳ್ತಾ ಹೋಗ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಇನ್ನು IPL ಕೂಡ ಬರ್ತದೆ, ಮಸ್ತ್ ಮಜಾ ಮಾಡಬೇಡ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. ಆ್ಯಕ್ಚುಲಿ ಇದು ಸುಮಾರು 39ನೇ ಓವರಲ್ಲೇನೋ ಇನ್ಸಿಡೆಂಟ್ ಕೂಡ ಆಗಿದ್ದು. ಅಂದರೆ ಫಸ್ಟ್ನೇ ಇನ್ನಿಂಗ್ಸು ಇವರು ಪಾಕಿಸ್ತಾನದವರೇ ಬ್ಯಾಟಿಂಗನ್ನು ಕೂಡ ಮಾಡ್ತಿದ್ರು. ಅದಾದಮೇಲೆ ಆ ಕಡೆ ರಿಜ್ವಾನ್ ಏನೋ ಸ್ಟ್ರೈಕರಲ್ಲಿ ಕೂಡ ಇದ್ದ. ಅದಾದಮೇಲೆ ಈ ಕಡೆ ಸಲ್ಮಾನ್ ಅಲಿಯಾಗ ನಾನ್ ಸ್ಟ್ರೈಕರಲ್ಲಿ ಇದ್ದ. ಸುಮಾರು 62 ರನ್ ಹೊಡೆದಿದ್ದ ಗುರು. ಅದೇನೋ ಒಂದು ಉರಿ ತೋರಿಸುತ್ತೆ ಬಾಂಗ್ಲಾದೇಶದವರಿಗೆ. ನನ್ನ ಮಗ ಇಷ್ಟು ಹೊಡಿತಿದ್ದಾನೆ, ಇವನ್ನ ಹೆಂಗಾರ ಮಾಡಿ ತೆಗಿಲೇಬೇಕು, ಅದು ಮೋಸದಿಂದಾರು ಸರಿ ಇನ್ನೊಂದಾರು ಸರಿ ಒಟ್ಟು ಔಟ್ ಮಾಡಬೇಕು ಅಂತ ಬಾಂಗ್ಲಾದೇಶದವ್ರಿಗೆ ಒಂದು ತಲೆ ಇತ್ತು ಅನ್ಸುತ್ತೆ. ಹಾಗಾಗಿ ಏನಾಯ್ತು, ಇನ್ನೇನು ಗೊತ್ತಿಲ್ಲ ಗುರು, ಆ ಕಡೆ ಬೌಲ್ ಮಾಡಿದಾಗ ಈ ಕಡೆ ನಾನ್ ಸ್ಟ್ರೈಕರಲ್ಲಿ ಇದ್ದವರು ಸ್ವಲ್ಪ ಸ್ಕ್ರೀಸ್ ಬಿಡೋದು ಕಾಮನ್. ಅವನು ರಿಜ್ವಾನ್ ಹೊಡಿತಾ ಇದ್ದಂಗೆ ಬಾಲ್ ಡೈರೆಕ್ಟ್ ಮತ್ತೆ ಇನ್ನು ಮಿರಾಜ್ ಹತ್ರನೇ ಕೂಡ ಬಂದ್ಬಿಡ್ತು. ಅದಾದಮೇಲೆ ಮಿರಾಜ್ ಹತ್ರ ಬರಲಿಲ್ಲ, ಸಲ್ಮಾನ್ ಅಲಿ ಆಗ ಕಾಲ ಹತ್ರ ಬಂತು. ಅವನಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ನಾನು ಸ್ಕ್ರೀಸ್ ಬಿಟ್ಟಿದ್ದೀನಪ್ಪ, ರನ್ಔಟ್ ಮಾಡಿಬಿಡ್ತಾರೆ ಅಂತ ಸ್ವಲ್ಪ ತಲೆಯಲ್ಲಿ ಕೂಡ ಇರಲಿಲ್ಲ ಅನ್ಸುತ್ತೆ. ಪಾಪ ಅವ್ನು ಏನು ಮಾಡ್ದ, ಅಲ್ಲಿ ಬಾಲ್ನ ತೆಗೆದು ಮಿರಾಜ್ ಕೈಗೆ ಕೊಡಕ್ಕೆ ಹೋದ. ಅಷ್ಟೊತ್ತಿಗೆ ಮಿರಾಜ್ ಆ ಬಾಲ್ನ ತಗೊಂಡು ಥಪ್ಪ ನಂಗೆ ಹೊಡೆದ ವಿಕೆಟಿಗೆ. ಹುಡಿ ಇಲ್ಲಿ ಅವನು ಒಂದ್ಸಲಿ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟ ಸಲ್ಮಾನ್ ಅಲ್ಲಿ. ಆಗ ಏನು ಗುರು, ಏನು ನಡೀತಾ ಇದೆ ಇಲ್ಲಿ? ಕ್ರಿಕೆಟ್ ಆಡ್ತಿದ್ದೀರಾ ಇಲ್ಲಾಂದರೆ ಏನಿದು? ನಾವು ಸ್ವಂತ ತಮ್ಮನ ಹೆಂಗೆ ಮಾಡಿಬಿಟ್ರೆ ನಾವು ಮುಂದೆ ಹೆಂಗೆ ಬರ್ತೋದು? ಇಲ್ಲಿ ಫುಲ್ಲು ಕನ್ಫ್ಯೂಸ್ ಆಗೋಗಿದ್ದೀವಿ ಸಲ್ಮಾನ್ ಅಲ್ಲಿ. ಅದಾದಮೇಲೆ ಒಂಥರ ಫುಲ್ಲು ಸಿಟ್ಟು ಬಂದ್ಬಿಡ್ತು ಸಲ್ಮಾನ್ ಅಲ್ಲಿ. ಆಗಾಗಲಿ ಹೆಲ್ಮೆಟ್ ಎಲ್ಲ ಅಲ್ಲೇ ಎತ್ತಿ ಹಿಂಗೆ ಅಂದಿದ್ದು, ಫುಲ್ಲು ಸಿಟ್ಟು ಗಿಟ್ಟು ಏನು ಕೇಳ್ತೀರಾ. ಅದಾದ್ಮೇಲೆ ಮತ್ತೆ ಥರ್ಡ್ ಅಂಪೈರಿಗೆ ಕೂಡ ಕೊಟ್ಟಿದ್ದು. ಅದಾದ್ಮೇಲೆ ಏನು ಗೊತ್ತಲ್ಲ ಗುರು, ಸ್ಕ್ರೀಸ್ ಬಿಟ್ಟಿದ್ದಾಗ ವಿಕೆಟಿಗೆ ಅದನ್ನ ಹೊಡೆದ್ರು ಅಂದ್ರೆ ಆಲ್ಮೋಸ್ಟ್ ಔಟೇ ಅದು. ನೆನೆ ಕೂಡ ಅದೇ ರೀತಿ ಸಿಚುವೇಶನ್ ಕೂಡ ಆಗಿದ್ದು. ಮಿರಾಜ್ ತೆಗೆದು ವಿಕೆಟಿಗೆ ಹೊಡೆದ, ಸಲ್ಮಾನ್ ಅಲಿಯಾಗ ಔಟು. ಫುಲ್ಲು ಹುರ್ಕಾಡ್ಬಿಟ್ಟು ಊಸ್ಟ್ ಆಗಿಬಿಟ್ಟು ಬ್ಯಾಕ್ ಟು ಪೆವಿಲಿಯನ್. ಆ್ಯಕ್ಚುಲಿ ಇದನ್ನ ಹೇಳಬೇಕು ಅಂದರೆ ಈ ಥರ ಮಾಡೋದು ತಪ್ಪು ಗುರು. ಮುಂಚೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯ ಒಂದು ವಿಡಿಯೋ ಒಂದು ಟೈಮಲ್ಲಿ ವೈರಲ್ ಕೂಡ ಆಗಿತ್ತು. ಅಂದರೆ ಸ್ವಲ್ಪ ಸ್ಕ್ರೀಸ್ ಬಿಟ್ಟಿರ್ತಾರೆ, ಯಾರೋದು ಅಪೋನೆಂಟ್ ಯಾರು ಅಂತ ಗೊತ್ತಿಲ್ಲ, ನ್ಯೂಜಿಲೆಂಡ್ ಅದು ಅನ್ಸುತ್ತೆ. ಹಾರ್ದಿಕ್ ಪಾಂಡ್ಯ ಸ್ಕ್ರೀಸ್ ಬಿಡ್ತಾಗೆ ವಿಕೆಟಿಗೆ ಹೊಡೆದಿದ್ದು, ಅದಾದಮೇಲೆ ಔಟ್ ಅಂತ ಹೇಳಿದ್ದು. ಅದಾದಮೇಲೆ ನ್ಯೂಜಿಲೆಂಡ್ ಪ್ಲೇಯರ್ನ ಫೇಸ್ ನೋಡಿಬಿಟ್ಟು ಹಾರ್ದಿಕ್ ಪಾಂಡ್ಯಕ್ಕೆ ಸ್ವಲ್ಪ ಏನು ಅನ್ಸ್ತಾ ಗೊತ್ತಿಲ್ಲ, ಬೇಡ ಔಟ್ ಹಾರ್ದಿಕ್ ಪಾಂಡ್ಯನ ಕೃಣಾಲ್ ಪಾಂಡ್ಯನ ಅನ್ಸುತ್ತೆ, ನನಗೆ ನೆನಪಾಗ್ತಿಲ್ಲ ಅದು, ಮಿಸ್ ಆಗಿದ್ರೆ ಕ್ಷಮಿಸ್ಬಿಡಿ. ಅದೊಂದು ಇನ್ಸಿಡೆಂಟ್ ಕೂಡ ಆಗಿತ್ತು. ನೋಡಿ, ನಮ್ಮ ಇಂಡಿಯನ್ಸಿಗಿರೋ ಒಳ್ಳೆ ಮನಸ್ಸೇ ಬೇರೆ, ಅವರಿಗಿರೋ ಮನಸ್ಸೇ ಬೇರೆ. ನೋಡಿ ಯಾವ ಥರ ಇಲ್ಲಿ ಅಂದರೆ, ಪಾಪ ಅವರು T20 ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನದವರು ಬಾಂಗ್ಲಾದೇಶದ ತಲೆ ಮೇಲೆ ಕೂರಿಸ್ಕೊಂಡು ಹೊರಿಸಿದ್ರು. ನಮ್ಮ ತಮ್ಮಗರು ಅವ್ರು T20 ವರ್ಲ್ಡ್ ಕಪ್ಪಿಗೆ ಹಾಕೊಬೇಕು, ಇಲ್ಲಾಂದರೆ ಅವ್ರಿಗೆ ಹಾಕೋ ಫೈನ ನೀವು ತೆಗಿಬೇಕು, ಇಲ್ಲಾಂದ್ರೆ ನಾವು ಆಡಕ್ಕೆ ಬರಲ್ಲ ಅಂತ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ಬಿಟ್ಟಿದ್ರು. ಆದರೆ ನಿನ್ನೆ ಇವರು ಮಾಡಿದ್ದು ನೋಡಿದ್ರು ಅಂದರೆ ಬಾಂಗ್ಲಾದೇಶದವ್ರಿಗೆ ಯಾವ್ದ್ರಲ್ಲಿ ಹೊಡೆದ್ರು ಕಡಿಮೆ ಅಂತ ಅನ್ನಿಸ್ತು. ಆ ಥರ ಮೊನ್ನೆ ಮಾಡಿರೋದು ಪಾಕಿಸ್ತಾನ ಟೀಮಿಗೆ ಒಂಥರ ಮೋಸನೇ ಗುರು. ಇದು ಮೋಸ ಮಾಡಿ ನಿನ್ನೆ ಆದರೂ ಕೂಡ ಸೋತ್ರು ಬಿಡಿ ಬಾಂಗ್ಲಾದೇಶದವರು. ಫಸ್ಟ್ನೇ ಮ್ಯಾಚು ಪಾಕಿಸ್ತಾನದವ್ರು ಸೋತ್ರು, ನಿನ್ನೆ ಬಾಂಗ್ಲಾದೇಶದವ್ರು ಸೋತ್ರು. ಮಳೆ ಬಂತು, ಅದೊಂದು ಕಾರಣ DLS ಮೆಥಡಿಂದ ಮತ್ತೆ ಪಾಕಿಸ್ತಾನದಲ್ಲಿ ವಿನ್ ಕೂಡ ಆದರೂ ಕೂಡ ಈ ಥರ ಮಾಡಿದ್ದು ತುಂಬ ತಪ್ಪು. ಆ್ಯಕ್ಚುಲಿ ಗೇಮ್ ಮಾಡಬೇಕು ಅಂದರೆ ನಿಯತ್ತಿಂದನೇ ಗೇಮ್ ಮಾಡಬೇಕು. ಸ್ವಲ್ಪ ಸ್ಕ್ರೀಸ್ ಬಿಟ್ರಂತೆ, ವಿಕೆಟಿಗೆ ಕೊಡೋದ್ರಂತೆ, ಯಾವ ಥರ ನ್ಯಾಯ ಇದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಮೊಹಮ್ಮದ್ ಕೈಫ್ ಮಾಜಿ ಕ್ರಿಕೆಟಿಗ, ಅವರು ಕೂಡ ಇದಕ್ಕೆ ಅಪೋಸ್ ಕೂಡ ಮಾಡಿಬಿಡ್ತಾರೆ. ಏನು ಗುರು ಇದು, ಕರ್ಮದಾಟ ಆಡ್ತಿದ್ದೀರಾ ಬಾಂಗ್ಲಾದೇಶದವರು ಹಾಗೆ ಹೇಗೆ ಅಂತ. ಇದರಿಂದ ನಾವು ಕಲಿಬೇಕಾಗಿರೋದು ಒಂದು ಪಾಠ ಏನು ಹೇಳಿ,
ಸೊ ಯಾವನಾದ್ರೂ ಕೂಡ ಅಷ್ಟೇ ಎಷ್ಟು ಮಾತಾಡ್ಸ್ಬೇಕು, ಎಷ್ಟು ನಾವು ತಲೆ ಮೇಲೆ ಕೂರ್ಸ್ಕೊಬೇಕು ಅಷ್ಟೇ ಕೂರ್ಸ್ಬೇಕು. ಫುಲ್ ಎತ್ತಿ ತಲೆ ಮೇಲೆ ಕೂರ್ಸ್ಕೊಂಡ್ರು ಅಂದ್ರೆ ಲಾಸ್ಟಿಗೆ ಯಾವ ತರ ಬಗ್ನಿಗೆ ಊಟ ಇಡಬೇಕು ಅದೇ ರೀತಿ ಬಗ್ನಿಗೆ ಊಟ ಚೆನ್ನಾಗಿ ಇಡ್ತಾರೆ ಅಂತ ನಿನ್ನೆ ಅದೊಂದು ಪಾಠ ನಮಗೆ ನೋಡಕ್ಕೆ ಸಿಕ್ತು. ಅಲ್ಲ, ನಂಗೆ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಬಾಂಗ್ಲಾದೇಶದವರು ಪಾಕಿಸ್ತಾನದ ಮರೀದಿ ಕಡಿಬೇಕು ಅಂತಾನೆ ತರ ಮಾಡ್ತಿದ್ರ ಅಂತ. ಫಸ್ಟ್ನೇ ಮ್ಯಾಚ್ ಆ ತರ ಆಯ್ತಾ, ಫುಲ್ ಹೀನಾಗಿ ಸೋಲ್ಸಿದ್ರು. ಎರಡನೇ ಮ್ಯಾಚ್ ನೋಡಿದ್ರೆ ರನ್ಔಟ್ ಮಾಡಿ ಮತ್ತೆ ಫುಲ್ ಇಡೀ ವರ್ಲ್ಡ್ ಮುಂದೆನೆ ಮತ್ತೆ ಪಾಕಿಸ್ತಾನ ಒಂಥರ ಚೀಪ್ ಟೀಮ್ ಅಂತ ಮಾಡಿ ಬಿಂಬಿಸ್ತಾ ಇರೋದವ್ರನ್ನ. ಸೊ ಏನೇನ್ ಪ್ಲಾನ್ ಇದೆಯೋ ಏನೋ ನಂಗಂತ ಗೊತ್ತಿಲ್ಲ. ಇವತ್ತು ಮತ್ತೆ ಮ್ಯಾಚ್ ಕೂಡ ಇದೆ. ಇವತ್ತು ಯಾವ ತರ ಮರೀದಿ ಕಳಿತಾರ ನಂಗಂತ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಸೊ ಈ ರನ್ಔಟ್ ನೋಡ್ಬಿಟ್ಟು ನಿಮಗೇನೋ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.